ಕಾಂಗ್ರೆಸ್ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆಯಲ್ಲ ಅಲ್ಲಿ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅದು ಯಾವಾಗಲೂ ಕಾಂಗ್ರೆಸ್ಸಿನ ಭದ್ರಕೋಟೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಇಲ್ಲ ಅಂತ ನಾವು ಹೇಳಲ್ಲ. ಆದರೂ ಕೂಡ ಸಮರ್ಥ ಗ್ಯಾರಂಟಿ ಗೆಲ್ತಾರೆ ಅಲ್ಲಿ. ಯಾಕಂದರೆ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಅವರ ಅಜ್ಜ ಸಮರ್ಥರವರ ಅಜ್ಜ ಶಾಮನೂರು ಶಿವಶಂಕರಪ್ಪ ಮಾಡಿದಂಥ ಉಪಕಾರ ಮತ್ತು ಸಮರ್ಥ ಅವರ ತಂದೆ ಮಲ್ಲಿಕಾರ್ಜುನರವ್ರ ಮಂತ್ರಿಯಾಗಿ ಮಾಡಿರತಕ್ಕಂಥ ಈ ಡೆವಲಪ್ಮೆಂಟು ಇವೆಲ್ಲವೂ ಕೂಡ ಅವ್ರ ಗೆಲುವಿಗೆ ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ ಕೈ ಬಿಡ್ತವೆ ಅನ್ನುವಂತ ಆತಂಕ ಕೂಡ ಇತ್ತು. ಯಾಕಂದ್ರೆ ಕುಟುಂಬ ರಾಜಕಾರಣಕ್ಕೆ ಬೇಸತ್ತಿದ್ರು, ಅಲ್ಪಸಂಖ್ಯಾತರು ಕೊಡ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನ್ ಹೇಳ್ತೀವಿ ವಿಚಾರ? ಅಲ್ಲಿ ಪಾರ್ಟಿ ತೀರ್ಮಾನ. ಇವ್ರಿಗೆ ಅಲ್ಲಿ ಏನಾಯಿತು ಅಂತಂದರೆ ಬಾಗಲಕೋಟೆಯಲ್ಲಿ ನಾವು ಮೇಟಿಯವರ ನಿಧನದಿಂದ ಅವ್ರ ಮಗನಿಗೆ ಕೊಟ್ಟರು. ಇಲ್ಲಿ ಕೂಡ ಶಿವಶಂಕರಪ್ಪನವ್ರ ನಿಧನದಿಂದ ಅವ್ರ ಮನೆಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಕೊಡಬೇಕು ಅಂತೇಳಿ ಪಾರ್ಟಿ ತೀರ್ಮಾನ ಮಾಡಿದರು. ಕೆಲವು ಮುಸ್ಲಿಂ ಬಾಂಧವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದರು. ನಂತರ ಇಲ್ಲ ನಾವು ಇವರಿಗೆ ದುಡಿತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೂ ಕೂಡ ಮುಸ್ಲಿಮರ ಮತಗಳು ನಮಗೆ ಬಂದಿದ್ದೇವೆ. ಸ್ವಲ್ಪ ಆಗಿದೆ, ಅದೇ ನಾನು ಹೇಳಿದ್ನಲ್ಲ. ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ ಹೋಗ್ತಾ ಇದ್ದಾವೆ ಅಂತಂದ್ರೆ ಇದು ಇದೇ ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆನೂ ಕೂಡ ಆಗಿತ್ತು. ಸೈಫಲ್ ಅವರು ಕೂಡ ಒಂದು ಸರ್ತಿ ಇಲ್ಲಿ JDS ಕ್ಯಾಂಡಿಡೇಟ್ ಆಗಿದ್ರು, ಅವಾಗಲೂ ಹೋಗಿತ್ತು. ಬೇರೆ ಬೇರೆ ಟೈಮ್ನಲ್ಲೆಲ್ಲ ಮುಸ್ಲಿಮ್ನಲ್ಲಿ ಕೆಲವು ಭಿನ್ನಾಭಿಪ್ರಾಯ ಹೊಂದ್ಕೊಂಡು ಬೇರೆ ಬೇರೆ ಅಭ್ಯರ್ಥಿಗಳು ನಿಂತ್ಕೊಂಡು ಕಾಂಗ್ರೆಸ್ಸಿನ ಗೆಲುವಿಗೆ ಅಡ್ಡಗಾಲು ಹಾಕಿದ್ದಾರೆ. ಆದರೂ ಕೂಡ ಗೆದ್ಕೊಂಡ್ ಬಂದಿದ್ದೆವು, ಸತತವಾಗಿ ಇಲ್ಲಿ ಗೆಲ್ತಾ ಬಂದಿದ್ದೀವಿ. ಅಲ್ಪಸಂಖ್ಯಾತ ನಾಯಕರ ತಲೆದಂಡ ಆಯ್ತು ಸರ್ ಈ ವಿಚಾರದಲ್ಲಿ. ತಲೆದಂಡ ಆಯ್ತು ಕೆಲವೊಂದಿಷ್ಟು ನಾಯಕರದ್ದು, ಅಲ್ಪಸಂಖ್ಯಾತರ ನಾಯಕರು ಆ ವಿಚಾರ ಮಾತಾಡೋದು. ಮುಂದೂ ಈಗ ಚುನಾವಣೆ ನಂತರ ಅಂದ್ರೆ ಫಲಿತಾಂಶದ ನಂತರವೂ ಕೂಡ ಜಮೀರ್ ಅವರಿಗೆ ತಲೆದಂಡ ಆಗುತ್ತೆ ಅನ್ನುವಂತ ಮಾತುಗಳು ಇದ್ರ ವಿಚಾರ ಇಲ್ಲ. ಯಾರ ತಲೆದಂಡವೂ ಇಲ್ಲ ಏನಲ್ಲ. ಕೆಲವು ಸಂದರ್ಭದಲ್ಲಿ ಹೈಕಮಾಂಡು ಒಂದು ಶಿಸ್ತನ್ನು ಕಾಪಾಡಲಿಕ್ಕಾಗಿ ಅಶಿಸ್ತಿಂದ ವರ್ತಿಸೋರ ವಿರುದ್ಧ ಕ್ರಮ ಕೈಗೊಳ್ಳೋದು ಸಹಜ, ಮಾಡಬೇಕಾಗುತ್ತೆ. ಇದು ನಾನು ಸಹಿಸ್ಕೊಂಡಿರೋಕ್ಕಾಗಲ್ಲ, ಮಾಡಿದ್ದಾರೆ. ಸರ್, ಕೇರಳದಲ್ಲಿ 10 ವರ್ಷದ ನಂತರ ಈಗ UDF ಅಧಿಕಾರಕ್ಕೆ ಬರ್ತಾ ಇದೆ, ಕಾಂಗ್ರೆಸ್ ಬಹಳ ಹೆಚ್ಚಿನ ಸೀಟನ್ನು ಗೆಲ್ತಾ ಇದೆ. ಅಲ್ಲಿ ರಾಹುಲ್ ಗಾಂಧಿಯವರ ಪ್ರಭಾವ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಲ್ಲಿ ಜನರ ಕೈ ಹಿಡಿದು ಆಶೀರ್ವಾದ ಮಾಡಿದ್ದಾರೆ. ಮೇಲಾಗಿ ಬದಲಾವಣೆ ಬಯಸಿದ್ರು. ಅವಾಗಲೂ ಕೂಡ ನಮ್ಮದು ಕರುಣಾಕರ್ ಅವರೆಲ್ಲ ಇದ್ದಾಗ ಕಾಂಗ್ರೆಸ್ಸಿನ ಇದಿತ್ತು. ಈ ನೆಹರು ಕಾಲದಲ್ಲಿ ಫಸ್ಟ್ ಟೈಮು ಎಲ್ಲ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಇದ್ದೆ ಅಂದರೆ ಕೇರಳದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅನ್ನೋ ಕಾಣ್ತಾ ಇದೆ. ಕಮ್ಯುನಿಸ್ಟರ ಪ್ರಾಬಲ್ಯ ಇತ್ತು. ಅಲ್ಲಿ ಮೊದಲು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದಾಗ ಚುನಾವಣೆ ನಡೆದಾಗ ಅಲ್ಲಿ ಕಮ್ಯುನಿಸ್ಟ್ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಕೂಡ ಕಮ್ಯುನಿಸ್ಟ್ನವರು ಆಡಳಿತ ಮಾಡಿದರು. ಈಗ ಜನ ಬದಲಾವಣೆ ಬಯಸ್ಕೊಂಡು ಬಂದಿದ್ದಾರೆ. ಈಗ ಅಲ್ಲಿ UDFಗೆ ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಆ ಜನರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ಸರ್, ಈ ಉಪಚುನಾವಣೆ ಏನಿದಾವಲ್ಲ ಇವು 2028ರ ಚುನಾವಣೆ ದಿಕ್ಸೂಚಿ ಅನ್ನುವಂಥ ಮಾತುಗಳು ಚರ್ಚೆಗಳು. ಈಗ ನಮ್ಮ ಕ್ಷೇತ್ರಗಳು ನಮ್ಮನ್ನು ನಾವು ಉಳಿಸ್ಕೊಂಡಿದ್ದೀವಿ. ಮೇಲಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನ ಉಪಯೋಗಿ ಕಾರ್ಯಕ್ರಮಗಳು, ಪಂಚಕಲ್ಯಾಣ ಯೋಜನೆಗಳಿದಾವೆ, ಅವೆಲ್ಲವೂ ಕೂಡ ನಮ್ಮನ್ನು ಕೈ ಹಿಡಿತೀವಿ. ಭಾಳ ಉಪಕಾರ ಮಾಡಿದ್ದೀವಿ ಜನರಿಗೆ. ನಾವು ನೇರವಾಗಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲ, ಏನಿಲ್ಲ. ಏನ್ರಿ, ಯಾವ ಹೆಣ್ಣುಮಕ್ಕಳು ಇವತ್ತು ಭಾಳ ಕಷ್ಟದಲ್ಲಿದ್ಲು ಅಂಥ ಹೆಣ್ಣುಮಕ್ಕಳಿಗೆ ಇವತ್ತು ಜೀವನೋಪಯೋಗ ಆಗಲಿ ಅಂತಂದು ಹೇಳ್ಬಿಟ್ಟು ಗೃಹಲಕ್ಷ್ಮಿಯನ್ನು ನೇರವಾಗಿ ಅವರ ಅಕೌಂಟಿಗೆ ಹಣ ನೀಡುವಂಥ ಕೆಲಸ ಮಾಡಿದ್ದೀವಿ. ಮೇಲಾಗಿ ಈ ರೀತಿಯಾದಂಥ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೊಡೋದ್ರಿಂದ ಇಡೀ ರಾಜ್ಯ ದಿವಾಳಿ ಆಗುತ್ತೆ ಅಂತಂದು ಎಲ್ಲ ಅಪಪ್ರಚಾರ ಮಾಡ್ತಿದ್ದ ಜನರಿಗೆ ಸರಿಯಾದ ಉತ್ತರವನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ.